ಓಕೆನಾ? ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಗ್ಗೆ ರೈತ ಸಂಘಟನೆಗಳು, ಕಾಂಗ್ರೆಸ್ಸಿನ ಕೆಲವರು ಪಿತೂರಿಯನ್ನು ಮಾಡಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ನಾನು ರೈತ ಮುಖಂಡರನ್ನ ವಿಧಾನಸೌಧಕ್ಕೆ ಕರೆಸಿ ಈ ಎಪಿಎಂಸಿ ತಿದ್ದುಪಡಿಯಿಂದ, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಅವನು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದೆ. ಆದರೆ ಅವರು ನಿಶ್ಚಯ ಮಾಡೇ ಬಂದಿದ್ರು ನಾವು ಸತ್ಯಾಗ್ರಹ ಮಾಡಬೇಕು ಅಂತ. ನಾನು ರೈತನ ಮಗನಾಗಿ ರೈತರ ಆಶೀರ್ವಾದದಿಂದ 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನಿಂದ ಅನ್ನ ಕೊಡುವಂಥ ಅನ್ನದಾತ ರೈತನಿಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಅಧಿಕಾರಕ್ಕಾಗಿ ನಾನು ಅನ್ಕೊಂಡ್ಕೊಂತಿರೋನಲ್ಲ, ರೈತರ ಪರವಾಗಿರುವಂಥವನು ನಾನು. ನಾಡಿನ ಅನ್ನದಾತರ ಭವಿಷ್ಯದ ದೃಷ್ಟಿಯಿಂದ ಈ ಬಗ್ಗೆ ಸಾಕಷ್ಟು ವಿಧಾನಮಂಡಲದಲ್ಲಿ ಚರ್ಚೆಯಾದ ಮೇಲೆ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ನನ್ನ ಬೆಳೆ ನನ್ನ ಹಕ್ಕು. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತ ತಾನು ಬೆಳೆದಂಥ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು. ಎಪಿಎಂಸಿಗೆ ಹೋಗಬೇಕಾದ್ರೂ ಮಾರಾಟ ಮಾಡಬಹುದು, ನೇರವಾಗಿ ರಾಜ್ಯದ ದೇಶದ ಯಾವುದೇ ಭಾಗದಲ್ಲಿ ಹೋಗಬೇಕಾದರೂ ತನ್ನ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಬಹುದು. ಈ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದವನು ನಾನು. ಒಂದು ಕಾಲದಲ್ಲಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಮಾರಾಟ ಮಾಡಿದ್ರೆ ರೈತರ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ರು. ಆದರೆ ರೈತರನ್ನ ಈ ಎಲ್ಲ ಬಂಧನದಿಂದ ಬಿಡುಗಡೆ ಮಾಡಿ ತನಗೆ ಎಲ್ಲಿ ಒಳ್ಳೆಯ ಬೆಲೆ ಸಿಗುತ್ತೋ ಅಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಎಪಿಎಂಸಿ ಬಾಗಿಲು ಮುಚ್ಚಿಲ್ಲ ನಾವು. ಎಪಿಎಂಸಿಗೆ ಬೇಕಾದರೂ ಹೋಗಿ ಮಾರಾಟ ಮಾಡಬಹುದು. ನೇರವಾಗಿ ಅವರು ಖುಷಿ ಬಂದ ಕಡೆ, ಒಳ್ಳೆ ಬೆಲೆ ಸಿಗೋ ಕಡೆ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ಇವತ್ತು ರೈತ ಸಮೂಹಕ್ಕೆ ಕೊಟ್ಟಿದ್ದೇವೆ. ಇದೊಂದು ಐತಿಹಾಸಿಕ ನಿರ್ಣಯ. ನನ್ನ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಯಾರು ನಿಮಗೆ ತಪ್ಪು ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ, ನೀವು ಒಂದು 6 ತಿಂಗಳು 1 ವರ್ಷ ನೋಡಿ ಇದು ಎಷ್ಟು ಮಟ್ಟಿಗೆ ನಿಮಗೆ ಉಪಯೋಗ ಆಗುತ್ತೆ ಅಂತ. ಹೇಗೂ ಈ ವರ್ಷ ಬಂಪರ್ ಕ್ರಾಪ್ ಬರ್ತಾ ಇದೆ. ನೀವು ಮಾರಾಟ ಮಾಡೋಕ್ಕೆ ಎಷ್ಟು ತೊಂದರೆಗಳಿತ್ತು ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಈ ತಿದ್ದುಪಡಿಯಿಂದ. ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ 54 ಎಕರೆಗೆ ಸೀಮಿತವಾಗಿದೆ. ಈಗಲೂ ಸಹ ಮೊದಲೇನಿತ್ತು ಅದೇ ರೀತಿ, ಜಾಸ್ತಿ ಮಾಡಿಲ್ಲ ನಾನು. ಮತ್ತು ನೀರಾವರಿ ಭೂಮಿಯನ್ನು ಯಾರಾದರೂ ಕೊಂಡುಕೊಂಡ್ರೆ ಅದು ನೀರಾವರಿಗೆ ಉಪಯೋಗಿಸಬೇಕು ಅನ್ನೋಂಥ ಷರತ್ತುಗಳನ್ನು ಹಾಕಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸಂಬಂಧಪಟ್ಟಂಥ ಜಮೀನಾದರೆ ಅದನ್ನು ಕೊಳ್ಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸಣ್ಣ ಅತಿ ಸಣ್ಣ ರೈತರ ಜಮೀನನ್ನು ಕೊಂಡುಕೊಳ್ಳೋಕೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ರಾಜ್ಯದಲ್ಲಿ ಸುಮಾರು 18-20 ಲಕ್ಷ ಎಕರೆ ಭೂಮಿ ಸಾಗುವಳಿ ಆಗದೇನೆ ಬಂಜರು ಭೂಮಿಯಾಗಿ ಬಿದ್ದಿದೆ. ಈ ತಿದ್ದುಪಡಿಯಿಂದ ಯಾರು ಬೇಕಾದರೂ ಕೃಷಿಯನ್ನು ಮಾಡಬಹುದು.
ಮತ್ತು ನಮ್ಮ ರಾಜ್ಯಕ್ಕೆ ಕೈಗಾರಿಕೆಗಳ ಅಗತ್ಯವೂ ಇದೆ. ಎಲ್ಲಿ ಕೃಷಿಗೆ ಉಪಯೋಗ ಇಲ್ಲದೇ ಇರುವಂಥ ಭೂಮಿನಲ್ಲಿ ಕೈಗಾರಿಕೆಗಳನ್ನ ಮಾಡೋದ್ರಿಂದ 16,000 ಜನರಿಗೆ ಒಂದೊಂದು ಕಡೆ ಉದ್ಯೋಗ ಸಿಗುತ್ತೆ, ನಿರುದ್ಯೋಗ ಸಮಸ್ಯೆ ಬಗೆಯಿರುತ್ತೆ. ಇದೆಲ್ಲವನ್ನ ಮನಸ್ಸಿನಲ್ಲಿಟ್ಕೊಂಡು ಈ ಒಂದು APMC ಕಾಯ್ದೆಗೆ, ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದೇವೆ. ನಾನು ರೈತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ತಾವು ಮುಂದೆ ಬರೋ ದಿವಸಗಳಲ್ಲಿ ಇದರಿಂದ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಿಮಗೆ ಮನವರಿಕೆ ಆಗೋದಿದೆ. ಆದ್ದರಿಂದ ನಾನು ರೈತ ಸಂಘಟನೆಗಳಲ್ಲೂ ವಿನಂತಿ ಮಾಡ್ತೇನೆ, ಅನಾವಶ್ಯಕವಾಗಿ ರೈತರನ್ನ ಗೊಂದಲದಲ್ಲಿ ದೂಡಬೇಡಿ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು APMC ಕಾಯ್ದೆಗೆ ಕೇಂದ್ರದಲ್ಲಿ ತಿದ್ದುಪಡಿಯನ್ನು ತಂದಂಥ ಉದ್ದೇಶ ಈ ನಾಡಿನ ದೇಶದ ರೈತ ಸಮೂಹಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ. ತಮಗೆ ಗೊತ್ತಿದೆ, ಕೃಷಿ ಸನ್ಮಾನ್ ಯೋಜನೆ ಪ್ರಧಾನಿ ನರೇಂದ್ರ ಮೋದಿಯವರು 2,000 3 ಕಂತುಗಳಲ್ಲಿ 6,000 ಕೊಟ್ಟರೆ, ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರೂ ಸಹ ಕೃಷಿ ಸನ್ಮಾನ್ ಯೋಜನೆಯನ್ನು ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಾವು 4,000 ರೂಪಾಯಿ 2,000 ರೂಪಾಯಿ 2,000 ಕಂತುಗಳಲ್ಲಿ ಕೊಡೋ ತೀರ್ಮಾನ ಮಾಡಿ ಈಗಾಗಲೇ 2,000 ರೂಪಾಯಿ ಕೊಟ್ಟಿದ್ದೇವೆ. ಆದ್ದರಿಂದ ರೈತನಿಗೆ ಅನುಕೂಲ ಆಗುವಂಥ ಅನೇಕ ಯೋಜನೆಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ರೈತ ಸಮುದಾಯದವರು ಈ ರೀತಿ ಚಳುವಳಿ ಮಾಡೋರಂಥ ಅವರು ಅಡ್ಡದಾರಿಗಿಡಿಸುವಂಥ ಪ್ರಯತ್ನ ಮಾಡಿದಾಗ ಅದಕ್ಕೆ ತಾವು ಮರಳಾಗಬೇಡಿ. ನಾನು ನಿಮ್ಮ ಜೊತೆಗಿದ್ದೇನೆ. ಯಾವ ಕಾರಣಕ್ಕೂ ನಿಮ್ಮ ಹಿತಕ್ಕೆ ಧಕ್ಕೆ ಆಗುವಂಥ ಕೆಲಸ ಈ ಯಡಿಯೂರಪ್ಪನಿಂದ ಆಗೋದಿಲ್ಲ ಅನ್ನೋ ಭರವಸೆಯನ್ನು ನನ್ನ ರೈತ ಸಮುದಾಯದವರಿಗೆ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಈ ಹಿಂದೆ ಕೃಷಿ ಭೂಮಿಗಳಿಲ್ಲದೆ ಇದ್ದಂಥವರು ಇತರ ಮೂಲಗಳಿಂದ 25 ಲಕ್ಷ ರೂಪಾಯಿಗೆ ಕಡಿಮೆ ಇಲ್ಲದಷ್ಟು ಖಚಿತ ವಾರ್ಷಿಕ ವರಮಾನ ಇರೋ ವ್ಯಕ್ತಿಗೆ ಅಥವಾ ಕುಟುಂಬಕ್ಕೆ ಸ್ವಾಧೀನದ ಸಹಿತ ಅಥವಾ ಇನ್ನೊಂದು ಸಾಮರ್ಥ್ಯದಲ್ಲಿ ಭೂಮಿಯನ್ನು ಖರೀದಿಸೋದಕ್ಕೆ ಹಕ್ಕಿತ್ತು. ನಾವು ಈ ನಿಬಂಧನೆ ತೆಗೆದುಹಾಕಿದ್ದೇವೆ. ಇನ್ನು ಮುಂದೆ ಯಾರು ಬೇಕಾದರೂ ಕೃಷಿ ಭೂಮಿಯನ್ನು ಖರೀದಿ ಮಾಡ್ಬೋದು, ಎಲ್ಲೂ ಬೇಕಾದರೂ ಸಾಗುವಳಿ ಮಾಡ್ಬೋದು. ಇದರಿಂದ ಎಲ್ಲ ವರ್ಗದ ಜನ ಭೂಮಿಯನ್ನು ಕೊಂಡು ಕೃಷಿಯನ್ನು ಮಾಡೋದಕ್ಕೆ ಜೊತೆಗೇ ಎಲ್ಲಿ ಕೃಷಿಗೆ ನೀರಾವರಿ ಅನುಕೂಲ ಇಲ್ಲ ಅಲ್ಲಿ ಕೈಗಾರಿಕೆಗಳನ್ನು ಮಾಡೋದಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಮತ್ತೊಮ್ಮೆ ಈ ನಾಡಿನ 6.7 ಕೋಟಿ ಜನರಿಗೆ ತಿಳಿಸ್ತಾ ಇದ್ದೇನೆ. ದಯಮಾಡಿ ಈ ಯಡಿಯೂರಪ್ಪನಿಂದ ರೈತ ಸಮೂಹಕ್ಕೆ ಅನ್ಯಾಯ ಆಗುವಂಥ ಕೆಲಸ ಆಗೋದಿಲ್ಲ. ಈ ಭರವಸೆಯನ್ನು ತಾವು ಇಡಬೇಕು ಅನ್ನೋಂಥ ಮನವರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ದಯಮಾಡಿ ನಾನು ರೈತ ಸಂಘದ ಮುಖಂಡರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಇವತ್ತು ಮಾಡಿ ಚಳವಳಿನ, ಆಮೇಲಾದರೂ ಬನ್ನಿ, ಕುಂತ್ಕೊಳ್ಳಿ, ಚರ್ಚೆ ಮಾಡಿ. ರೈತನಿಗೆ ಅನುಕೂಲ ಆಗುವಂಥ ಯಾವುದೇ ರೀತಿಯ ಒಂದು ಮಾರ್ಪಾಡುಗಳನ್ನು ಮಾಡೋದಕ್ಕೋಸ್ಕರ ನಾನು ಸಿದ್ಧ ಇದ್ದೇನೆ. ಈಗಾಗಲೇ ವಿಧಾನಮಂಡಲ ಒಳಗಡೆ ಹೊರಗಡೆ ಚರ್ಚೆ ಮಾಡಿ ಎಲ್ಲ ಸಾಧಕ ಬಾಧಕಗಳನ್ನು ಯೋಚನೆ ಮಾಡೇ ಈ 2 ತಿದ್ದುಪಡಿಗಳನ್ನು ತಂದಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರ ಮೂಲಕ ಈ ನಾಡಿನ ರೈತ ಸಮೂಹಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ನಿಯಂತ್ರಣದ ಅಧಿಕಾರ ಸ್ಥಳೀಯ APMCಗಳಿಗಿರಲ್ಲ, ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ವಾದ ರೈತರು. ನೋಡೋಣ, APMCನಲ್ಲಿ ಕೆಲವು ಕಡೆ, ಎಲ್ಲ ನಾನು ಹೇಳೋದಿಲ್ಲ, ದಲ್ಲಾಳಿಗಳ ಹಾವಳಿ ಇತ್ತು. ಅಡ್ವಾನ್ಸ್ ಕೊಡೋದು, ಅವ್ರು ಕೇಳಿದಷ್ಟು ಬಡ್ಡಿ ಹಾಕೋದು, ಮತ್ತು ಅವನು ಇಲ್ಲದೇ ಇದ್ದಾಗ ಹರಾಜಾಯಿತು ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ತಿಳಿಸುವಂಥದ್ದು ನಾನು ಸ್ವತಃ ಅನುಭವಿಸಿದ್ದೇನೆ. APMCಗಳಿಗೆ ನಾನು APMC ಅಧ್ಯಕ್ಷನಾಗಿದ್ದವನು. APMCಗೆ ನಾನು ನನ್ನ ಉತ್ಪನ್ನಗಳನ್ನು ಕೊಟ್ಟಂಥವನು, ನಾನು ಅನುಭವಿಸಿದ್ದೇನೆ. ಆದ್ದರಿಂದ ಈಗ APMCಯನ್ನು ಪೂರ್ಣ ಬಾಗಿಲಾಗಿಸಿಲ್ಲ. ಈಗಲೂ ಸಹ ರೈತ ಸಮುದಾಯದವರು ಯಾರಿಗೆ ಹೊರಗಡೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗೋದಿಲ್ಲ, APMCಯಲ್ಲಿ ಸಿಗುತ್ತೆ ಅಂದರೆ ಅಲ್ಲೂ ಹೋಗಿ ಮಾರಾಟ ಮಾಡ್ಬೋದು. ಈಗಲೂ ನಾವೇನು ಅಡ್ಡಿ ಮಾಡಿಲ್ಲ. ಅಲ್ಲಿ ತಗೊಳ್ತಾ ಇದ್ದ ಕಮಿಷನ್ನು ಮತ್ತೊಂದು ಇದೆಲ್ಲಕ್ಕೆ ಕಡಿವಾಣ ಹಾಕಿದ್ದೇವೆ ಅಷ್ಟೇ. ದಯಮಾಡಿ ಇದನ್ನು ನಮ್ಮ ರೈತ ಸಮುದಾಯದವರು ಅರ್ಥ ಮಾಡ್ಕೊಳ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಡಿಯೂರಪ್ಪನವರು ರೈತ ಪರ ಮತ್ತೆ ಅಶ್ರುಶಾಲೆಲ್ಲ ಹಾಕೊಂಡು ಹೋರಾಟ ಮಾಡಿದವರು,
ಇವರೇ ಈಗ ಎಲ್ಲೋ ಒಂದ್ ಕಡೆ ರೈತರಿಗೆ ಮರಣ ಶಾಸನ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಣ್ಣ, ನಾನು ನಿನಗೆ ಸಿದ್ದರಾಮಯ್ಯನವರೇನು ಕಾಂಗ್ರೆಸ್ನವರೇನು ನಿಮಗೆಲ್ಲ ಗೊತ್ತಿದೆ. ವಿಧಾನಮಂಡಲ ಒಳಗಡೆ ಸವಿಸ್ತಾರವಾಗಿ ಅಶೋಕ್ ಅವರು ಈ ಹಿಂದೆ ಕಾಂಗ್ರೆಸ್ಸಿನ ಮುಖಂಡರು ಈ ತಿದ್ದುಪಡಿಯನ್ನು ತರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂತ ಬಿ ಡಿ ಜತ್ತಿಯವ್ರ ಕಾಲದಿಂದ ಉಳಿದ ಎಲ್ಲರ ಹೆಸರನ್ನು ಹೇಳಿ ಎಲ್ಲ ಮಾಹಿತಿಗಳನ್ನು ಸದನದೊಳಗಡೆ ಕೊಟ್ಟದನ್ನು ನೀವೆಲ್ಲ ನೋಡಿದ್ದೀರ. ಬೇರೆ ಬೇರೆ ಕಾರಣಕ್ಕೆ ಸಂಪೂರ್ಣ ವಿವರವನ್ನು ನೀವು ಜನರಿಗೆ ತಿಳಿಸೋಕೆ ಆಗದೇ ಇರ್ಬೋದು, ಆದರೆ ಎಲ್ಲವೂ ರೆಕಾರ್ಡಲ್ಲಿದೆ. ಆದ್ದರಿಂದ ಹಿಂದೆ ಕಾಂಗ್ರೆಸ್ನವರೇ ಇದೆಲ್ಲ ತಿದ್ದುಪಡಿ ಮಾರ್ಪಾಡುಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥವ್ರು. ನಾವು ಇದನ್ನು ಇವತ್ತು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ರೈತರ ಹಿತದೃಷ್ಟಿಯಿಂದ. ಆದ್ದರಿಂದ ತಪ್ಪು ಗ್ರಹಿಕೆ ಆಗಬಾರ್ದು ಅಂತ ನಾನು ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್, ಇವತ್ತು ಕೃಷಿಗೆ ಅಂತ ತಗೊಳ್ತಾರೆ, ಮುಂದೆ ಅದನ್ನ ಕನ್ವರ್ಟ್ ಮಾಡಿ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂತಾರೆ. ಎರಡು ವಿಷಯ ಸ್ಪಷ್ಟ ಮಾಡ್ತಾನೆ. ಒಂದು, ನೀರಾವರಿ ಜಮೀನನ್ನು ಯಾರೇ ಕೊಂಡ್ಕೊಂಡ್ರೂ ನೀರಾವರಿಗೆ ಉಪಯೋಗಿಸಬೇಕು, ನಂಬರ್ 1. ನಂಬರ್ 2, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಭೂಮಿಯನ್ನು ಕೊಳ್ಳೋ ಅಧಿಕಾರ ಇಲ್ಲ, ಇದರಲ್ಲಿ ಕಂಡೀಷನ್ನು. ನಂಬರ್ 3, ಸಣ್ಣ ಅತಿ ಸಣ್ಣ ರೈತರಿಗೆ ಯಾವುದೇ ರೀತಿ ಬಾಧಕ ಆಗದಂತೆ ಎಚ್ಚರ ವಹಿಸಿದ್ದೇವೆ ಈ ಶಾಸನವನ್ನು ಮಾಡುವಂಥ ಸಂದರ್ಭದಲ್ಲಿ. ನೀವು ಹೇಳಿದಂತೆಯೇ ಯಾರೋ ಒಬ್ಬ ಕೈಗಾರಿಕೋದ್ಯಮಿ ಬರ್ತಾನೆ, ಬರಡು ಭೂಮಿ ಅದು, ಅಲ್ಲಿ ಕೈಗಾರಿಕೆ ಮಾಡೋಕ್ಕೆ ಮುಂದೆ ನಾವೇನು ಅಭ್ಯಂತರ ಮಾಡೋಲ್ಲ, ನಮ್ಮ ಉದ್ದೇಶನೇ ಅದನ್ನು ಮಾಡಲಿ ಅಂತ. ಇನ್ನೂ ಒಂದಕ್ಕಿಂತ ಕಡಿಮೆ ಅಣ್ಣ, ಇಷ್ಟು ವರ್ಷಗಳಿಂದ. ಅದಕ್ಕೆ ನಾನು ನಿಮ್ಗೊಂದು ಕೈ ಜೋಡಿಸಿ ವಿನಂತಿ ಮಾಡುವಂಥದ್ದು, ಬರೀರಿ ಕೈಗಾರಿಕೆ ಕೊಟ್ಟಿರುವಂಥದ್ದು 1%ಇಂದ ಕಡಿಮೆ ಇದುವರೆಗೂ, ನಾಟ್ ಈವನ್ 1%. ಅಲ್ಲಣ್ಣ, ನಾನು ಅದಕ್ಕೆ ನೀವೊಂದು ಕೇಳಿದ್ರಿ, ಕೈಗಾರಿಕೆ ಕೊಟ್ಟಿರೋದು 1%ನಿಂದ ಕಡಿಮೆ. ಎರಡನೇದು, ಈ ಷರತ್ತುಗಳಿದೆಯಲ್ಲ, ನೀರಾವರಿ ಭೂಮಿಯನ್ನು ನೀರಾವರಿಗೆ ಉಪಯೋಗಿಸಬೇಕು, SC ST ಭೂಮಿಯನ್ನು ಕೊಳ್ಳೋ ಆಗಿಲ್ಲ, ಸಣ್ಣ ಅತಿ ಸಣ್ಣ ರೈತರಿಗೆ ತೊಂದರೆ ಆಗೋ ಆಗಿಲ್ಲ. ಇನ್ನೇನು ಯಾವ ರೀತಿ ತೊಂದರೆ ಆಗುತ್ತೆ ಹೇಳಿ ದಯವಿಟ್ಟು. ಒಬ್ಬ ರೈತರಾಗಿ ನೀವು ಯೋಚನೆ ಮಾಡಿ ಹೇಳಿ ನನಗೆ. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದೆ ರೈತ ಮುಖಂಡರನ್ನು ಕರೆದು ಕನ್ವಿನ್ಸ್ ಮಾಡೋಕ್ಕೆ. ಅವರು ಇನ್ನೊಂದು ವಿಷಯವನ್ನು ಕೇಳೋಕ್ಕೆ ರೆಡಿ ಇಲ್ಲ. ಅವರು ಸತ್ಯಾಗ್ರಹ ಮಾಡೋಕೆ ಒಂದು ತೀರ್ಮಾನ ಮಾಡೇ ಬಂದಿದ್ದರು. ಸರಿಯಪ್ಪ, ಮಾಡಿ ಪರವಾಗಿಲ್ಲ ಅಂತ ನಾನು ಹೇಳಿದೆ. ನಾನು ಏನು ಡಿಮ್ಯಾಂಡ್ ಇಲ್ಲ ಅವ್ರದ್ದು, ಈ ತಿದ್ದುಪಡಿ ತರಬಾರ್ದು ಅಂತ. ನಾನು ನಿಮ್ಗೆ ಹೇಳ್ತೇನೆ, 100ಕ್ಕೆ 85 ಜನ ರೈತರು ಇದ್ರ ಸ್ವಲ್ಪ ತಿಳುವಳಿಕೆ ಆಗೋಂಥ ಆದಮೇಲೆ ನಾನೇ ಪ್ರವಾಸ ಮಾಡಿ ಎಲ್ರಿಗೂ ಮನವರಿಕೆ ಮಾಡ್ತೇನೆ. 100ಕ್ಕೆ 85-90 ಜನ ರೈತರು ಇದನ್ನು ಸ್ವಾಗತ ಮಾಡ್ತಾರೆ. ನೀವೇ ಕಾದು ನೋಡಿ. ಮಾಧ್ಯಮಗಳಿಗೆ ನಿಮ್ಮ ಭೇಟಿ ಮಾಡಿದ ನಂತರ ಹೇಳಿಕೆ ಕೊಟ್ಟಿತ್ತು, ನೀವು ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಗೊತ್ತಿರುವಂತ ವಿಷಯ ಅವರಿಗೆ ಆಗಿತ್ತು. ಅವ್ರು ಏನು ಬದಲಾವಣೆ ಮಾಡಕ್ಕೆ ನಮ್ಮ ಮಾತಿಗೆ ಸರ್ಕಾರ ಒಪ್ತಾ ಇಲ್ಲ ಹೇಳುವಂತ ಮಾತನ್ನು ಹೇಳ್ತಾ ಇದೆ. ಏನು ಸಲಹೆ ಕೊಡಲಿಲ್ಲಣ್ಣ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಮೊದಲು ಈಗ ನಾವೇನು 54 ಎಕರೆ ಎಲ್ಲ ನಾವು ಮಾಡಿರೋದು. ಈಗ ಮೊದಲು ಎಷ್ಟು ಮಾಡಬೇಕು ಅಂತಿದ್ದು? 108. ಮೊದಲು 108 ಎಕರೆವರೆಗೂ ಯೋಚನೆ ಮಾಡಿದ್ದು. ಇವೆಲ್ಲ ಮಾತುಕತೆ ಆದಮೇಲೆ ತಪ್ಪು ಗ್ರಹಿಕೆ ಆಗಬಾರ್ದು ಅಂತ ಮೊದಲಿದ್ದಂಥ 54 ಎಕರೆ ಮಾತ್ರ ಖರೀದಿ ಮಾಡೋ ಅಧಿಕಾರ ಮೊದಲಿತ್ತು. ಈಗಲೂ ಅದನ್ನೇ ಮುಂದುವರಿಸಿದ್ದೇವೆ. 54 ಎಕರೆ ಮಾತ್ರ, 5 ಜನರ ಒಂದು ಕುಟುಂಬ, ಕೇವಲ 54 ಎಕರೆ ಮಾತ್ರ. ನಾವು 108 ಮಾಡೋಕ್ಕೆ ಹೊರಟಿದ್ದು ನಿಜ. ಈ ರೈತ ಸಂಘದ ಮುಖಂಡರು ಎಲ್ಲ ಮಾತನಾಡಿದ ಮೇಲೆ, ವಿಧಾನಮಂಡಲಗಳ ಚರ್ಚೆ ಆದಮೇಲೆ ಮೊದಲಿದ್ದಂಗೆ 54 ಮಾಡಿದ್ದೀವಿ. ನಾನು ಕಾಂಗ್ರೆಸ್ ಮುಖಂಡರು ಕೇಳುವಂಥದ್ದು, ನಿಮ್ಮ ಹಿಂದಿನ ಎಲ್ಲ ನಾಯಕರು ಸಹ ಈ ತಿದ್ದುಪಡಿ ಆಗಬೇಕು ಅಂತ ಹೋರಾಟ ಮಾಡಿದಂಥವ್ರು. ಆದರೆ ಇವತ್ತು ನೀವು ಯಡಿಯೂರಪ್ಪನವರು BJP ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ, ಇಂಥ ಕ್ರಾಂತಿಕಾರಿ ಒಂದು ಬದಲಾವಣೆ ಏನಂದ್ರೆ ಇದಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಇದಕ್ಕೆ ಏನು ಅರ್ಥ ಇದೆ ಅಂತ ಕಾಂಗ್ರೆಸ್ ಮುಖಂಡರೇ ಉತ್ತರ ಕೊಡಬೇಕು. ಅವ್ರು ಯಾರೋ ಡೆಲ್ಲಿಯಿಂದ ಒಬ್ಬರು ಬಂದಿದ್ದಾರೆ, ಅವ್ರ ನಾಯಕರು, ಅವರು ಕನ್ವಿನ್ಸ್ ಆಗಬೇಕು, ಅವ್ರ ಮನವರಿಕೆ ಆಗಬೇಕು, ತೃಪ್ತಿ ಆಗಬೇಕು. ಏನಣ್ಣ? ವಿಡಿಯೋದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಪವರ್ ಟಿವಿ ಸುದ್ದಿ ಮಾಡಿದ್ರು. ಆ ಸುದ್ದಿ ಮಾಡೋದಕ್ಕೆ ಪವರ್ ಟಿವಿ MD ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಅಣ್ಣ, ನನಗೆ ಗೊತ್ತಿಲ್ಲ, ಅದು ಕೋರ್ಟ್ನಲ್ಲಿರೋದು ಮ್ಯಾಟ್ರು, ಯಾವ ಸಂಬಂಧನೂ ಇಲ್ಲ. ನಾನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡಲ್ಲ. ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ APMC ಸೆಸ್ಸು 1.5 ಇತ್ತು. ನಾವು ಅದನ್ನೀಗ 0.35 ಇಳಿಸಿದ್ದೇವೆ. ಪ್ರತಿ ವರ್ಷ ಬೆಂಬಲ ಬೆಲೆಗೆ ರೈತರ ಉತ್ಪನ್ನ ಖರೀದಿಗೆ 2,000 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ APMC ಕಾಯ್ದೆ ತಿದ್ದುಪಡಿ ಕೇಂದ್ರದಲ್ಲಿ ಮಸೂದೆಗೆ
ಕರಡನ್ನು ಮಂಡಿಸಿದವರೇ ಕಾಂಗ್ರೆಸ್ನವರು. ಸರ್, ಈ APMC ನೌಕರರಿಗೆ ನೀವು ಸರ್ಕಾರದಿಂದಲೇ ನೇರವಾಗಿ ಸಂಬಳ ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡ್ತೀರಾ? ಬರೋ ದಿವಸದಲ್ಲಿ ಯೋಚನೆ ಮಾಡೋಣ, ಆ ಥರ ಅವ್ರಿಗೇನೋ ತೊಂದರೆ ಇದ್ದರೆ ಯೋಚನೆ ಮಾಡೋಣ. ಒಟ್ಟಿನಲ್ಲಿ APMC ಸಿಬ್ಬಂದಿಗೆ ಅಲ್ಲಿರುವಂಥವ್ರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಬಾರ್ದು ಮಾಡುವಂಥದ್ದು ನನ್ನ ಜವಾಬ್ದಾರಿ. ಚುನಾವಣಾ ಪ್ರಚಾರ ಕಲ್ತ್ಕೊಂಡು ಸಿದ್ದರಾಮಯ್ಯ ಅವರು ಇದನ್ನ ಮುಂದಿನ ದಿನದಲ್ಲಿ ಚುನಾವಣೆಗೆ ತಂದ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇದನ್ನೇ ಅಲ್ಲಣ್ಣ, ಅವ್ರಿಗೆ ಏನಿದೆ ಬೇರೆ? ನಾವು ಇದನ್ನೇ ನಾನು ಹೇಳಿದ್ನಲ್ಲ, ವಿಧಾನಸಭೆ ಒಳಗಡೆ ಇದೇ ವಿಷಯ ತಗೊಂಡು ಜನರ ಮುಂದೆ ನಾನು ಹೋಗ್ತೀನಿ, ನೀವು ಹೋಗಿ. ನೀವೇನು ಹಿಂದೆ ಯಾವ್ಯಾವ ಕಾಂಗ್ರೆಸ್ ಮುಖಂಡರು ಯಾವ್ಯಾವ ಕಾಲ ಏನೇನು ಹೇಳಿಕೆ ಕೊಟ್ಟಿದ್ರಿ, BD ಜತ್ತಿಯವರಿಂದ ಇಲ್ಲಿವರೆಗೆ ಎಲ್ಲವನ್ನ ಜನರಿಗೆ ಮನವರಿಕೆ ಮಾಡ್ತೇವೆ. ಬನ್ನಿ ಅಖಾಡಕ್ಕೆ. ನಾನೇ ಕರೆ ಕೊಟ್ಟಿದ್ನಲ್ಲ ವಿಧಾನಸೌಧ ಒಳಗಡೆ. ಬೆಂಗಳೂರು ಸೌತ್ MP ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ಟೆರರಿಸಂ ಎಪಿಸೆಂಟರ್ ಆಗಿದೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಟೆರರಿಸಂ ಎಪಿಸೆಂಟರ್ ಅಂತ ಬೆಂಗಳೂರನ್ನು ಹೇಳಿದಾರಂತ NIA ಸೆಂಟರ್ ಬರಬೇಕು. ಎಲ್ಲ ನಿನ್ನೆ ಸ್ಯಾಂಕ್ಷನ್ ಆಗಿದೆಯಪ್ಪ. ಬೆಂಗಳೂರನ್ನ ಟೆರರಿಸಂ ಎಪಿಸೆಂಟರ್ ಅಂತ ಹೇಳಿ ಟರ್ನ್ ಮಾಡಿ. ಅಲ್ಲಲ್ಲ, ಆ ಥರ ಅಲ್ಲ. ಇಲ್ಲಿ ಆ ಥರದ ಸಂಖ್ಯೆ ಜಾಸ್ತಿ ಇದೆ. ಇದು ಮಂಜೂರಾಗಿರೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ. ಅಲ್ಲಿ ಏನೇ ರಿಪೋರ್ಟ್ ಮಾಡಿದ್ರೆ ಟೆರರಿಸಂ ಎಪಿಸೆಂಟರ್ ಅಂತ ಬೆಂಗಳೂರಲ್ಲಿ ಇಲ್ಲಿ ಹೆಚ್ಚು ಟೆರರಿಸಮ್ ಇಂಥವ್ರದ್ದು ಆ್ಯಕ್ಟಿವಿಟಿ ಜಾಸ್ತಿ ಇದೆ. ಇದು ಆಗೋದ್ರಿಂದ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಸರ್, ತಮಗೆ ಗೊತ್ತಿದೆ, ರಿಲಯನ್ಸ್ ಅಂತ ಖಾಸಗಿ ಕಂಪನಿಗಳಿಗೆ ಮಳಿಗೆಗಳನ್ನು, ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅನುಮತಿ ನೀಡಿದಂಥವರೇ ಕಾಂಗ್ರೆಸ್ನವರು. ಇದು ಸಹ ದಯಮಾಡಿ ಬರೀರಿ. ಈ ದ್ವಂದ್ವ ನೀತಿ ಹಾಕಬೇಕು ನಮ್ಮ ಕಾಂಗ್ರೆಸ್ನವ್ರಿಗೆ, ನಮಗೇನು ಅರ್ಥ ಆಗ್ತಾ ಇಲ್ಲ. ಸರ್, ನೀವು ರೈತರ ಮುಖಂಡರ ಜೊತೆ ನಿನ್ನೆ ಸಭೆ ಮಾಡಿದ್ರು. ಸಭೆ ಮಾಡಿದ ಬಳಿಕ ರೈತ ಮುಖಂಡರು ಹೇಳಿದ್ರು ಅವ್ರಿಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ, ನಮ್ಮನ್ನ ಬರೀ ಕಾಫಿ ಕುಡಿಯಕ್ಕೆ ಕರೆದಂಗೆ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲವಾ, ನೀನು ಒಪ್ತೀಯ ತಾಯಿ? ನಾನು ಕರೆಸಿ ಬಂದವರು ಕಾಫಿ ಕೊಡಬೇಕಲ್ವಾ? ಕಾಫಿ ಕೊಟ್ಟು ಮಾತಾಡಿ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ. ಅಲ್ಲವಾ, ಕೇಳು. ಬರೀ ಕಾಫಿ ನೋ ನನ್ನ ಯಡಿಯೂರಪ್ಪನ ಇವತ್ತು ನೋಡ್ತಿದ್ದೀರಾ ನೀವು? ಅವ್ರನ್ನ ಕರೆಸಿದ್ದೆ ನೀವು ಯಾತಕ್ಕೋಸ್ಕರ ಸತ್ಯಾಗ್ರಹ ಮಾಡೋಕ್ಕೆ ಕರೆ ಕೊಡ್ತಾ ಇದ್ದೀರಾ? ಇಲ್ಲೇನು ಲೋಪದೋಷಗಳಿದೆ ತಿಳಿಸಿ ಅಂತ ಹೇಳಿದ್ರು ಅವ್ರು ತಿಳಿಸೋಕೆ ರೆಡಿ ಇಲ್ಲ, ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಇಲ್ಲ ನಾವು ಡಿಸೈಡ್ ಮಾಡಿದ್ದೀವಿ. ಅಲ್ಲಪ್ಪ, ಮಾಡೋದ್ರಿಂದ ಏನು ಲಾಭ ಆಗುತ್ತೆ? ಯಾಕೆ ಮಾಡ್ತೀರಾ ಅಂತಂದರೆ ಅದಕ್ಕೆ ಉತ್ತರ ಇಲ್ಲ. ಅಲ್ಲ, ಅವರು ಸೆಂಟ್ರಲ್ ಗೌರ್ಮೆಂಟ್ ಒತ್ತಾಯದ ಮೇರೆಗೆ ಯಡಿಯೂರಪ್ಪನವ್ರು ಮಾಡ್ತಾರೆ, ಯಡಿಯೂರಪ್ಪನವ್ರ ನಿರ್ಧಾರ ಅಲ್ಲ ಇದು ಅಂತ. ಅಲ್ಲಣ್ಣ, ನಾನು ಹೇಳ್ತೀನಿ ಕೇಳಿ. ಕಳೆದ 30-40 ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದವನು ನಾನು. ರೈತ ಬೆಳೆದಂಥ ಬೆಳೆಗೆ ಯಾವುದೇ ಷರತ್ತಿರಬಾರ್ದು. ನಾವೇನಾದರೂ ಮಾರಾಟ ಮಾಡಿದ್ರಣ್ಣ, ನಾನು ಸ್ವತಃ ರೈತ ಮಾರಾಟ ಮಾಡಿದರೆ APMCಗೆ ಮಾರಲಿಲ್ಲ ಅಂತ ಕೇಸ್ ಹಾಕ್ತಾಯಿದ್ರು. ಅಲ್ಲಿ ಹೋಗಿ ಮಾರಾಟ ಮಾಡ್ಬೇಕು. ನೀನು ಬಹಿರಂಗ ಇದರ ಸಂತೆನಲ್ಲಿ ಹೆಂಗೆ ಮಾರಾಟ ಮಾಡ್ತೀಯ, ಬಹಿರಂಗವಾಗಿ ರೈತರಿಗೆ ಇನ್ನೊಬ್ಬ ವ್ಯಾಪಾರಸ್ಥನಿಗೆ ಹೆಂಗೆ ಮಾರಾಟ ಮಾಡ್ತೀಯ ಅಂತ ನಮ್ಮ ಮೇಲೆ ಕೇಸ್ಗಳು ಹಾಕೋದು ಇವತ್ತು ಇದೆ ಕೇಸ್ಗಳು. ಅದೆಲ್ಲದರ ಅನುಭವದ ಆಧಾರದ ಮೇಲೆ ಇವತ್ತು ಮೊದಲ ಬಾರಿಗೆ ರೈತ ಬೆಳೆದಂಥ ಬೆಳೆ ಅವನ್ನ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು. ಈ ಜಿಲ್ಲೆಯಲ್ಲಿ, ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಒಳ್ಳೆಯ ಬೆಲೆ ಸಿಗುತ್ತೆ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರುವಂಥದ್ದು ಇದೊಂದು ಐತಿಹಾಸಿಕ ನಿರ್ಧಾರ. ಇವರೇ ದಯಮಾಡಿ. ಇಲ್ಲ, ಇದು ಒಂದು ಎಪಿಸೋಡ್. ಇನ್ನೊಂದು APMCಗಳನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು? ಯಾಕಂದ್ರೆ ನಾನು ಇಷ್ಟೇ ಕುಂಠಿತ ಆಗುತ್ತೆ. ನೋಡೋಣ, ಇಷ್ಟೇ ಹೇಳೋದು. APMCಗಳನ್ನು ಯಾವ ಕಾರಣಕ್ಕೂ ಮುಚ್ಚಕ್ಕೆ ಬಿಡೋದಿಲ್ಲ. APMCಗಳಿರುವಂಥ ಸಿಬ್ಬಂದಿಗೆ ಸಂಬಳ ಸಾರಿಗೆ ಕೊರತೆ ಆದರೆ ನಾನು ಸರ್ಕಾರದಿಂದ ತುಂಬಿಕೊಡೋಕ್ಕೂ ಸಿದ್ಧ ಇದ್ದೇನೆ. APMC ಇರಲೇಬೇಕು, ಅದನ್ನು ಮುಚ್ಚೋ ಪ್ರಶ್ನೆ ಇಲ್ಲ. ಸರ್, ಕನಿಷ್ಠ ಬೆಂಬಲ ಬೆಲೆನ ಇದಾಗುತ್ತೆ, ಇದು ಸರ್ಕಾರ ಇದರಿಂದ ನುಡಿಸ್ಕೊಳ್ಳಿಕ್ಕೆ ಆ ಥರ ಕಾಯ್ದೆ ಮಾಡಿದ್ದಾರೆ. APMC ಕನಿಷ್ಠ ಬೆಂಬಲ ಬೆಲೆನೇ ಹೋಗ್ಬಿಡುತ್ತೆ ಅಂತ. ಅಲ್ಲಣ್ಣ, ನಾನು ನಿಮಗೆ ವಾಪಸ್ ಕೇಳ್ತೀನಿ, ಹೆಂಗಣ್ಣ ಹೋಗುತ್ತೆ? ದಯಮಾಡಿ ಹೇಳಿ ಹೇಗೆ ಅಂತ. ನೀವೇ ನಾನು ಕನ್ವಿನ್ಸ್ ಮಾಡಿ. ಅಥವಾ ನೋಡಪ್ಪ, ಇಲ್ಲಿ ಕೇಳು, ಕನಿಷ್ಠ ಬೆಂಬಲ ಬೆಲೆಗೂ ಈ ಕಾಯ್ದೆಗೂ ಏನೂ ಸಂಬಂಧ ಇಲ್ಲ. ತನಗೆ ಎಲ್ಲಿ ಒಳ್ಳೆ ಮಾರ್ಕೆಟ್ ಬೆಲೆ ಸಿಗುತ್ತೆ ಅಲ್ಲಿ ಮಾರಾಟ ಮಾಡುವಂಥ ಸ್ವಾತಂತ್ರ್ಯ ಅಷ್ಟೇ. ಆವರ್ತ ನಿಧಿ APMC ಹಣವನ್ನು ಇಡ್ತಾ ಇದ್ರು ಅಂತ. APMC 600 ಕೋಟಿ ಏನೋ ಆದಾಯ ಇದೆಯಲ್ಲ, ಅದನ್ನು ಆವರ್ತ ನಿಧಿಗೆ ಈಗ ಆವರ್ತ ನಿಧಿ 600 ಕೋಟಿ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನೀವು ಹೇಳೋದು. ಇದರಿಂದ ಅಲ್ಲಿ APMC ನಡಿಬೇಕು, ಆ ಸಿಬ್ಬಂದಿಗೆ ಸಂಬಳ ಸಾರಿಗೆ ಸಿಗಬೇಕು, ಅದಕ್ಕೆ ಸರ್ಕಾರದಿಂದ ಅಗತ್ಯ ಇದೆ, ನಾನು ತುಂಬಿಕೊಡ್ತೇನೆ. ಆ ಭರವಸೆನ APMC ಕೊಡ್ತೇನೆ. ಅವರು ಒಂದು ಇನ್ನೊಂದು ವಾದ
ಅವರಿಗೆ ಖರೀದಿಗೆ ಅವಕಾಶ ಕೊಟ್ಟಾಗ ನೀವು ಹೇಳಿದ್ರೆ ಸಂಬಳ ಕೊಡ್ತೀವಿ ನೌಕರಿಗೆ ಕೊಡ್ತೀವಿ ಅಂತ ಆಟೋಮೆಟಿಕಲಿ ಅದಕ್ಕೆ ಲಾಭ ಇದೆ. ಯಾರು ಜನರೇ ಹೋಗಲ್ಲ ಬೆಳೆನೇ ಕೊಡಲ್ಲ ಅಂತ ಹೇಳಿದಾಗ APMC ದನದಾನೆ ಮುಚ್ಚಿ ಹೋಗುತ್ತಾನೋ ಹೇಳುವಂತ ಒಂದು ಆತಂಕ. ಅಲ್ಲಪ್ಪ, ನಾನು ನೀನೊಬ್ಬ ರೈತ, ನೀನೊಂದು 100 ಕ್ವಿಂಟಲ್ ಭತ್ತ ಬೆಳೆದಿದ್ದೀಯ, ನೀನು ಸಾರ್ವಜನಿಕವಾದರೂ ಮಾರ್ಬೋದು, ಒಳ್ಳೆ ರೇಟ್ APMC ಸಿಕ್ಕರೆ ಅಲ್ಲಾದ್ರೂ ಹೋಗಿ ಮಾರಾಟ ಮಾಡ್ಬೋದು, ಈ ಜಿಲ್ಲೆಯಲ್ಲಿ ಮಾಡ್ಬೋದು, ಬೇರೆ ಜಿಲ್ಲೆಗೆ ಮಾಡ್ಬೋದು, ಬೇರೆ ರಾಜ್ಯಕ್ಕೆ ಹೋಗಿ ಮಾರಾಟ ಮಾಡ್ಬೋದು. ಈ ಸ್ವಾತಂತ್ರ್ಯ ರೈತನಿಗೆ ಬೇಕು ಅಂತ ಕಳೆದ 25-30 ವರ್ಷ ಹೋರಾಟ ಮಾಡ್ಕೊಂಬಂದವ್ರು ನಾವು. ದಯಮಾಡಿ ಅರ್ಥ ಮಾಡಿಕೊಡಿ. ಅವರು ರೈತನ ಕೈ ಕಟ್ಟುವಂಥ ಕೆಲಸ ಮಾಡಿದರು, ಅದನ್ನು ಬಿಡಿಸಿದ್ದೇವೆ. ಇವತ್ತು ಸ್ವಾತಂತ್ರ್ಯ ಕೊಡಿಸಿದ್ದೇವೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ಈ ಐತಿಹಾಸಿಕ ತೀರ್ಮಾನ ಇವತ್ತು ತಗೊಂಡಿರುವಂಥದ್ದು. ಮೋದಿಜಿಯವರು ಈ ದೇಶದ ಪ್ರಧಾನಿ ರೈತ ವಿರೋಧ ನೀತಿನ ಅನುಸರಿಸ್ತಾ ಇದ್ದಾರಾ? ಅವರು ಕಳಕಳಿ ಇಲ್ವ ರೈತರ ಬಗ್ಗೆ? ಸರ್, ಬಿಹಾರದ್ದೇನೋ ಎಕ್ಸಾಂಪಲ್ ಹೇಳ್ತಾ ಇದ್ರಲ್ಲ ಸರ್, ಹೊಸಲಿ ಬಿಹಾರದಲ್ಲಿ APMC ರದ್ದು ಮಾಡಿರೋದ್ರಿಂದ ರೈತರೆಲ್ಲ ಬೀದಿಗೆ ಬಂದಿದ್ದಾರೆ ಅಂತ, ಅದೇನಾದ್ರು ಅಧ್ಯಯನ ಮಾಡುವ ಕೆಲಸ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲೇನು ಸತ್ಯಾಂಶ ಇಲ್ಲ, ತಿಳ್ಕೊಂಡು. Very short one, sir. Sir, Mr. Randeep Surjewala says that both Mr. Prime Minister Narendra Modi as well as B.S. Yediyurappa in the state are harmful to the farmers. So how do you react to it, sir? He came just 1 week back. Let us wait and see. Let him first build up the Congress party. Then let him speak about BJP and other political parties. But even So farmers are also saying that the bill which has been passed by your government as well as Modi government is anti-farmers. It is not going to serve the purpose. Sir, that's why I spoke in assembly. Congress losing base day by day. And I told in open in the assembly, for next another 10 years we are going to rule the state and we will get absolute majority in next election, also another next election. Congress will be no more. Parliament, I told you yesterday, out of 28 they won only 1 seat, my dear friend. Recently the assembly election we won 12 seats. So, but the farmers are saying that it is anti-farmers. Because And of they also farmer say that support, by introducing reformation. because of farmer support only today I am in this sitting in this seat. The farmers are saying that they might be forced to sell all these lands to corporates. Not at all. I am not going to allow such things to happen, and the farmers are very educated now. They know what to do, what not to do. That is not correct. Thank you. Sir, in spite of your assurances, they have gone ahead and protested today. In the coming days, how are you going to take them into confidence? You can call them and discuss. We will discuss. ಯಾವ ರೀತಿ ವಿಶ್ವಾಸಕ್ಕೆ ತಗೋತೀವಿ ಅಂತ ಕೇಳ್ತಾರೆ ಯಾರನ್ನ? ರೈತರನ್ನ. I will go around in the state, madam. I will meet almost all the riders in the farmers in the district, and I will discuss and I will explain these two bills. So opposition, both JDS and Congress have joined hands with farmers. Do you think that they are misguiding farmers as well as the people of? I don't want to speak anything against JDS, because in the open assembly, some few things they have agreed with our bills. Only Congress, for their own sake, they are opposing, and people will teach them a lesson in coming days. Sir, farmers held a meeting with you the day before, you had gone ahead, the day before the bill was passed. Now, you had assured them that there will be small amendments which will be made, and they were not happy with that even then. But even after that, now I don't want to convince those who are against this, our amendments, my dear friend. That's why I told you, previously we were at 108 acres. Now we are reduced to 154 acres. Previously, same thing. Previously, that was only 54 acres for one family. And we have raised it to 108 acres. Because of these objections, we have reduced the same thing, 54 acres. Thank you, So one last. Sir, Tejasvi Surya said that we'll bring NIA here. In Bengaluru, we'll get one NIA. What is your reaction? Because the opposition is saying it's just a gimmick. There is no need for My dear friend, I am requesting Prime Minister from last 2-3 years, NIA should be given to Karnataka because of so many reasons. Now he has sanctioned. I will congratulate our Prime Minister. Finally has agreed, and also Home Minister also agreed for. But sir, your MP Tejasvi Surya says that Bangalore is a terror hub. Do your government endorse the same statement of in this sense, he told, nowadays in Bangalore, so day by day, the terrorist activities are more.
That's why this would be helpful to us. That's the easy. Do you feel it is more, sir, in the state? ಸೆಷನ್ ಆದ್ಮೇಲೆ ಸಂಪುಟ ವಿಸ್ತರಣೆ ಅಂತಿದ್ರೆ ಏನೋ ಎಲ್ಲಿಗೆ ಬಂದಿದೆ ಸರ್? ಏನಾದ್ರು ಆಗುತ್ತಾ ಆಗಲ್ವಾ? ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ನಾನಿನ್ನೊಂದು 3 ಡೇಸಲ್ಲಿ ಡೆಲ್ಲಿಗೆ ಹೋಗಿ ಬರ್ತೇನೆ. ಹೋಗಿ ಬಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. Thank you, sir.